ನಮಸ್ಕಾರ 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 ವೇದಾಂತು ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಫೇವರೇಟ್ ಫಿಸಿಕ್ಸ್ ಟೀಚರ್ ಶ್ರೀವತ್ಸ. ಇವತ್ತು ಈ ವಿಡಿಯೋ ನಿಮ್ದು ಒಂಥರ ಲೈಫ್ ಸೇವರ್ ವಿಡಿಯೋ. ಇಷ್ಟು ಎಫರ್ಟ್ ಹಾಕಿ ಇಷ್ಟು ಮಾರ್ಕ್ಸ್ ತೆಗಿಯೋಕೆ ಒಂದೊಳ್ಳೆ ಏನು ಟೂಲ್ ನಿಮಗೆ ಸಿಗ್ತಾ ಇದೆ ಈ ವಿಡಿಯೋದಲ್ಲಿ. ಏನಪ್ಪಾ ಅದು ಅಂದ್ರೆ, ಯಾವತ್ತು ಕೇಳ್ತಾ ಇರ್ತೀರಲ್ಲ ನೀವು, ಇಂಪಾರ್ಟೆಂಟ್ ಕ್ವಶನ್. ಇಡೀ ಚಾಪ್ಟರ್ ಬೇಕಾ? ಬೇಡ ಬೇಡ ಬೇಡ, ಇಂಪಾರ್ಟೆಂಟ್ ಕ್ವಶನ್ ಬೇಕು, ಇಂಪಾರ್ಟೆಂಟ್ ಕ್ವಶನ್. ಅದೇ ಇಂಪಾರ್ಟೆಂಟ್ ಕ್ವಶನ್ಸ್ ಅನ್ನ ಲಾಸ್ಟ್ 10 years ಸಮಥಿಂಗ್ ಅದನ್ನ ಓದ್ಕೊಂಡು ಅದರಲ್ಲಿ ರಿಪೀಟೆಡ್ ಆಗಿರೋ ಕ್ವಶನ್ಸ್ ಅನ್ನ, ಅಂದ್ರೆ ತುಂಬಾ ತುಂಬಾ ಇಂಪಾರ್ಟೆಂಟ್ ಕ್ವಶನ್ ಗಳನ್ನ ಒಂದೇ ಕಡೆಗೆ ಹಾಕಿ ಒಂದು PDF ರೆಡಿ ಮಾಡಿ ಆ PDF ಅನ್ನ ನಿಮ್ಗೆ ಕೊಡ್ತಾ ಇದ್ದೇನೆ. ಲಿಂಕು ಡಿಸ್ಕ್ರಿಪ್ಷನ್ ಅಲ್ಲಿ ಕಮೆಂಟ್ ಅಲ್ಲಿ ಸಿಗ್ಬಹುದು, ಅವರೆಲ್ಲ ಹಾಕ್ತಾರೆ, ಅಲ್ಲಿ ಚೆಕ್ ಮಾಡಿ. ಡಿಸ್ಕ್ರಿಪ್ಷನ್ ಚೆಕ್ ಮಾಡಿ, ಹಾಗೆ ಪಿನ್ನೆಡ್ ಕಮೆಂಟ್ ಏನಾದ್ರು ಇದೆಯಾ ಅಂತ ಚೆಕ್ ಮಾಡಿ. ಓಕೆನಾ? ಅಲ್ಲಿ ಸಿಗತ್ತೆ, ನಿಮ್ಗೆ ಲಿಂಕ್ ಸಿಗತ್ತೆ. ಸೊ ಇದು ಯಾವ ರೀತಿ ಇದೆಯಪ್ಪ ಅಂತಂದ್ರೆ, ಬರೀ ಕ್ವಶನ್ಸ್ ಮಾತ್ರ ಅಲ್ಲ, ಇಂಪಾರ್ಟೆಂಟ್ ನ್ಯೂಮರಿಕಲ್ಸ್ ಕೂಡ ಇದೆ. ಸೊ ನಿಮ್ಗೆ ಇಡೀ ಸೆಕೆಂಡ್ PUC ಗೆ ಏನೇನ್ ಬೇಕಲ್ಲ ಎಲ್ಲ ಇದ್ರಲ್ಲಿ ಇದೆ. ಸೊ ಇದನ್ನ ಕರೆಕ್ಟ್ ಆಗಿ ಮಾಡ್ಕೊಂಡ್ರೆ ಒಳ್ಳೆ ಸ್ಕೋರ್ ಮಾಡ್ತೀರಾ. ಓಕೆ, ಬಟ್ ಒಂದ್ ಕ್ಯಾಚ್ ಏನಪ್ಪಾ ಅಂತಂದ್ರೆ, ಪಾರ್ಟ್ ಬಿ ಅಂದ್ರೆ 2 ಮಾರ್ಕ್ ಕ್ವಶನ್ಸ್, 3 ಮಾರ್ಕ್ ಕ್ವಶನ್, 5 ಮಾರ್ಕ್ ಕ್ವಶನ್, ಹಾಗೆ ನ್ಯೂಮರಿಕಲ್ಸ್ ಎಲ್ಲಾನು ಇದ್ರಲ್ಲಿದೆ. ಬಟ್ ಪಾರ್ಟ್ ಎ ನಲ್ಲಿ 1 ಮಾರ್ಕ್ ಕ್ವಶನ್ ಅದಿಲ್ಲ. ಅದು ಯಾಕಿಲ್ಲ ಅಂದ್ರೆ ಸಿಂಪಲ್, 1 ಮಾರ್ಕ್ ಕ್ವಶನ್ ಅವ್ರು ಏನ್ ಬೇಕಾದ್ರೂ ಕೇಳ್ಬಹುದು. ಇಟ್ ಇಸ್ ಅನ್ಪ್ರೆಡಿಕ್ಟೇಬಲ್. ಸೊ ಅದನ್ನ ಹೇಳಕ್ಕಾಗಲ್ಲ. ಬಟ್ ಯಾವ್ಯಾವ್ದನ್ನ ಪ್ರೆಡಿಕ್ಟ್ ಮಾಡಬಹುದೋ, ಯಾವ್ಯಾವ್ದು ರಿಪೀಟ್ ಆಗಿದೆಯೋ ಎಲ್ಲವೂ ಇದ್ರಲ್ಲಿದೆ. ಸೊ ಇದನ್ನ ಮಾಡ್ಕೊಂಡ್ರೆ ಒಂದೊಳ್ಳೆ ಮಾರ್ಕ್ಸ್, ಇಷ್ಟು ಎಫರ್ಟ್ ಹಾಕಿ ಇಷ್ಟು ಮಾರ್ಕ್ ತೆಗಿಯೋಕೆ ಹೆಲ್ಪ್ ಆಗತ್ತೆ. ಓಕೆನಾ? ಇನ್ನು ಮುಂದೆ ಮತ್ತೆ 1 ಮಾರ್ಕ್ ಕ್ವಶನ್ ಏನ್ ಮಾಡ್ಬೇಕಾಗಾದ್ರೆ, ಬರೀ 1 ಮಾರ್ಕ್ ಕ್ವಶನ್ ಅಲ್ಲ, ಎಲ್ಲದಕ್ಕೂ ನಿಮ್ಗೆ ಹೆಲ್ಪ್ ಮಾಡೋಕೋಸ್ಕರ ನಾನಿದ್ದೇನೆ. ಇನ್ನು ಮುಂದೆ ಇದೇ ಚಾನಲ್ ನಲ್ಲಿ 1 ಶಾಟ್ ವಿಡಿಯೋಸ್ ಬರ್ತಾ ಹೋಗುತ್ತೆ. ಆ 1 ಶಾಟ್ ವಿಡಿಯೋಸ್ ಹೇಗಿರುತ್ತಪ್ಪ ಅಂದ್ರೆ, ಇನ್ನೂವರೆಗೆ ನಿಮ್ಗೆ ಫಿಸಿಕ್ಸ್ ಏನೇನು ಗೊತ್ತಿಲ್ಲಪ್ಪ. ಜಸ್ಟ್ ಆ ವಿಡಿಯೋಸ್ ನೋಡಿದ್ರೆ ಮಜಾ ಬರುತ್ತೆ, ನಿಮ್ಗೆ ಖುಷಿ ಆಗತ್ತೆ, ಪ್ರತಿ ವಿಷಯನೂ ಅರ್ಥ ಆಗತ್ತೆ. ಅದು 1 ಶಾಟ್ ವಿಡಿಯೋ ಅಲ್ಲ, ಹೆಡ್ ಶಾಟ್ ವಿಡಿಯೋ. ಹೇಳಿರೋದು ಸೀದಾ ತಲೆ ಒಳಗೆ ಹೋಗುತ್ತೆ. ಓಕೆನಾ? ಸೊ ತಲೆ ಕೆಡ್ಸ್ಕೊಳ್ಳೋದು ಬೇಡ, ಆ 1 ಶಾಟ್ ವಿಡಿಯೋ ಬರ್ಲಿ. ಆ 1 ಶಾಟ್ ವಿಡಿಯೋ ಎಲ್ಲ ಮುಗಿದ್ಮೇಲೆ 1 ಶಾಟ್ ವಿಡಿಯೋ ಸೀರೀಸ್ ಎಲ್ಲ ಚಾಪ್ಟರ್ದು ಮಾಡ್ತೀವಿ. ಎಲ್ಲ ಚಾಪ್ಟರ್ನ 1 ಶಾಟ್ ವಿಡಿಯೋಸ್ ಆದ್ಮೇಲೆ ಇಲ್ಲಿ ಏನ್ ಇಂಪಾರ್ಟೆಂಟ್ ಕ್ವಶನ್ಸ್ ಕೊಟ್ಟಿದ್ದಾನಲ್ಲ, ಇದನ್ನ ಹಿಡ್ಕೊಂಡು ಲೈವ್ ಅಲ್ಲಿ ಉಜ್ಜೋಣ. ಓಕೆನಾ? ಲೈವ್ ಅಲ್ಲಿ ಉಜ್ಜೋಣ ಇದನ್ನ. ಪ್ರತಿ ಕ್ವಶನ್ ಹಿಡಿದು ಸಾಲ್ವ್ ಮಾಡೋಣ. ಮ್ಯಾರಥಾನ್ ಸೆಷನ್ಸ್ ನೀವು ಹೇಗೆ ಹೇಳ್ತಿರೋ ಹಂಗೆ. ಓಕೆನಾ? ಅದಕ್ಕೆಲ್ಲ ನಾನು ರೆಡಿ. ಅದಕ್ಕಿಂತ ಮೊದಲು, ಇವೆಲ್ಲ ಸಾಲ್ವ್ ಮಾಡೋಕ್ಕಿಂತ ಮೊದಲು ನಿಮ್ಗೆ ತಲೆಯಲ್ಲಿ ಒಂದ್ ಸ್ವಲ್ಪ ನಾಲೆಜ್ ಅನ್ನೋದು ಬೇಕಲ್ಲ, ಅದಕ್ಕೆ 1 ಶಾಟ್ ವಿಡಿಯೋ ಮಾಡ್ತೀನಿ ಅಂತ ಹೇಳಿರೋದು. ಈಗ ನಿಮ್ದು ಪ್ರಿಪರೇಟರಿ ಎಕ್ಸಾಮ್ ಯಾವಾಗ ಮುಗಿಯುತ್ತೆ? ಪ್ರಿಪರೇಟರಿ ಎಕ್ಸಾಮ್ ಯಾವಾಗ ಮುಗಿಯುತ್ತಪ್ಪ ನಿಮ್ದು? ಸದ್ಯ ಮುಗಿಯುತ್ತೆ, ಹೌದಾ? ಒಂದು 10ನೇ ತಾರೀಕು, ಜನವರಿ 10 ಒಳಗಡೆ ನಿಮ್ದು ಎಲ್ಲರದು ಎಲ್ಲ ಪ್ರಿಪರೇಟರಿ ಎಕ್ಸಾಮ್ ಮುಗ್ದಿರುತ್ತೆ. ಈ ಸಂಸ್ಕೃತ ಇರೋರಿಗೆ ಜನವರಿ 10, ಹಿಂದಿ ಸಬ್ಜೆಕ್ಟ್ ತಗೊಂಡಿರೋರಿಗೆ 9, ಹೌದಾ? ಬಾಕಿ ಕನ್ನಡ ಇಂಗ್ಲಿಷ್ ತಗೊಂಡವರಿಗೆ 8ನೇ ತಾರೀಕೆ ಎಲ್ಲ ಮುಗ್ದೋಗಿರುತ್ತೆ. ಸೊ ಈ 10ವರೆಗೆ ಆದ್ರೂ ನಾನು ವೇಟ್ ಮಾಡ್ತೀನಿ. 11ರಿಂದ ನಿಮ್ಗೆ ಬರ್ತಾ ಹೋಗುತ್ತೆ. 11ರಿಂದ ಫಸ್ಟ್ ನಾನು ಏನ್ ಮಾಡ್ತೀನಪ್ಪ ಅಂತಂದ್ರೆ, ನಿಮ್ದು ಫಿಸಿಕ್ಸ್ 2 ಇದೆಯಲ್ವಾ, 2 ಬುಕ್ ಇದೆ. ಸೊ 2 ಬುಕ್ ಅಲ್ಲಿ ಮೊದಲು ಈ ಪಾರ್ಟ್ 1 ಬುಕ್ ಇದೆಯಲ್ವಾ, ಇದನ್ನ ಮುಗಿಸ್ಕೋತೇನೆ. ಈ ಪಾರ್ಟ್ 1 ಬುಕ್ ಅನ್ನ ಅದೇ 10ನೇ ತಾರೀಕು ಒಳಗಡೆ ಅಂದ್ರೆ 20ನೇ ತಾರೀಕು ಒಳಗಡೆ ಮುಗಿಸ್ಬಿಡ್ತಾನೆ. 20ರಿಂದ ನಿಮ್ದು ಇದೆಯಲ್ವಾ, ಯಾವ್ದು ನಿಮ್ದು ಸೆಕೆಂಡ್ ಪ್ರಿಪರೇಟರಿ ಇದೆ. ಸೊ ನಿಮ್ ಸೆಕೆಂಡ್ ಪ್ರಿಪರೇಟರಿ ಆಗೋದ್ರ ಒಳಗೆ ಪಾರ್ಟ್ 1 ನಲ್ಲಿರುವಂತ ಎಲ್ಲ ಚಾಪ್ಟರ್ಸ್ ಕವರ್ ಆಗಿರುತ್ತೆ. 1 ಮಾರ್ಕ್ ತಪ್ಪೋಗಲ್ಲ ಗುರು. 2 ಫಿಸಿಕ್ಸ್ ಬುಕ್ ಇದೆ ಗುರು, 70 ಮಾರ್ಕಿನ ಎಕ್ಸಾಮು. ಹಾಗಾದ್ರೆ ಪ್ರತಿ ಪಾರ್ಟ್ ಇಂದ 35 ಬೀಳುತ್ತಾ? 35 ಅಲ್ಲ ಗುರು, ಜಸ್ಟ್ ಇದೊಂದು ಬುಕ್ ಮಾಡ್ಕೊಂಡ್ರೆ, ಇದು 1 ಬುಕ್ ಅಂದ್ರೆ 1 ಶಾಟ್ ವಿಡಿಯೋ ಮಾಡ್ತೀನಲ್ವಾ, ಇದು 1 ಮಾಡ್ಕೊಂಡ್ರೆ ನಿಮ್ಗೆ ಎಷ್ಟು ಮಾರ್ಕ್ಸ್ ಸಿಗುತ್ತೆ ಗೊತ್ತಾ? 70ನಲ್ಲಿ 61 ಸಿಗುತ್ತೆ. 61 ಸಿಗುತ್ತೆ. ಈ 61 ಏನಿದೆಯೋ ಇದರಲ್ಲಿ ನೀವು ಪಾರ್ಟ್ ಬಿ ನಲ್ಲಿ ಔಟ್ ಆಫ್ ಔಟ್, ಅಂದ್ರೆ 2 ಮಾರ್ಕ್ ಕ್ವಶನ್ ಔಟ್ ಆಫ್ ಔಟ್, 3 ಮಾರ್ಕ್ ಕ್ವಶನ್ ಔಟ್ ಆಫ್ ಔಟ್, 5 ಮಾರ್ಕ್ ಕ್ವಶನ್ ಔಟ್ ಆಫ್ ಔಟ್, 5 ಮಾರ್ಕಿಂದ ಎಲ್ಲ ನ್ಯೂಮರಿಕಲ್ಸ್ ಔಟ್ ಆಫ್ ಔಟ್. ಓಕೆನಾ? ಜಸ್ಟ್ ಮಿಸ್ ಆಗೋ 9 ಮಾರ್ಕ್ ಇದೆಯಲ್ವಾ, ಇದು ಪಾರ್ಟ್ ಎ ನಲ್ಲಿರೋ 1 ಮಾರ್ಕ್ಸ್ ಇಂದು. ಅದನ್ನಂತೂ ಈಸಿಯಾಗಿ ಅಂದಾಜಿ ಗುಂಡೊಡಿಬಹುದಲ್ವಾ? ಗೊತ್ತಾಯ್ತಾ? ಸೊ ನಿಮ್ ಸೆಕೆಂಡ್ ಪ್ರಿಪರೇಟರಿ ಏನಿದೆಯೋ ಮಸ್ತ್ ಆಗತ್ತೆ. ಓಕೆನಾ? ಈ ಬರೋಣ, ನಿಮ್ಗೆ ಏನ್ ಬೇಕಾಗಿತ್ತು? PDF ಬೇಕಾಗಿತ್ತಾನೆ. ಆ PDF ನ ಒಂದ್ಸಲ ಡಿಸ್ಪ್ಲೇ ಮಾಡ್ತಾ ಹೋಗ್ತಾನೆ. ಇದೇ PDF ನ ಲಿಂಕ್ ಎಲ್ಲ ಕಡೆ ಸಿಗತ್ತೆ ನಿಮ್ಗೆ. ಇಲ್ಲಿದೆ ನಿಮ್ಮ PDF. ನೋಡ್ರಪ್ಪ, ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಪಾರ್ಟ್ ವೈಸ್ ಮಾಡಿದ್ದೀನಿ. 2 ಮಾರ್ಕಿಂದು ಸಪರೇಟ್ ಇಟ್ಟಿದ್ದೀನಿ, 3 ಮಾರ್ಕಿಂದು ಸಪರೇಟ್ ಇಟ್ಟಿದ್ದೀನಿ, ಹೌದಾ? ಇದು 2 ಮಾರ್ಕಿಂದು. ಮತ್ತೆ ಇದರಲ್ಲಿ ಯಾವ್ಯಾವ ಇಯರ್ ಯಾವ್ಯಾವ ಕ್ವಶನ್ಸ್ ಬಂದಿದೆ ಅನ್ನೋದು ಕೂಡ ಇದೆ. ಓಕೆನಾ? ಇದೆ. ಮತ್ತೆ ಹಾಗೆ ನ್ಯೂಮರಿಕಲ್ಸ್ ಕೂಡ ಇದೆ, ಇಂಪಾರ್ಟೆಂಟ್ ನ್ಯೂಮರಿಕಲ್ಸ್ ಕೂಡ ಇದ್ರಲ್ಲೇ ಇದೆ. ಸೊ ಈ ಒಂದು PDF ನೀವು ಎಲ್ಲಾದ್ರೂ ಕರೆಕ್ಟ್ ಆಗಿ ಸೇವ್ ಮಾಡಿ ಇಟ್ಕೋಬೇಕು. ಇದ್ರಲ್ಲಿರೋ ಕ್ವಶನ್ಸ್ ನ ಮಾಡ್ತಾ ಹೋಗ್ಬೇಕು. ಓಕೆನಾ? ಸೊ ಎಲ್ಲ ಇದೆ. ಇದ್ರ ಬಗ್ಗೆ ಆಲ್ರೆಡಿ ಸಿಕ್ಕಿರುತ್ತೆ ನಿಮ್ಗೆ.
ಓಕೆನಾ? 2 ಮಾರ್ಕ್ ಕ್ವಶನ್ಸ್ ಆಯ್ತು, 3 ಮಾರ್ಕ್ ಕ್ವಶನ್ಸ್ ಆಯ್ತು, 5 ಮಾರ್ಕ್ ಕ್ವಶನ್ಸ್ ಆಯ್ತು, ಎಲ್ಲ ಇರತ್ತೆ, ಎಲ್ಲಾನು ಇರತ್ತೆ ಇದರಲ್ಲಿ. ನೋಡ್ರು ಎಷ್ಟು ಎಫರ್ಟ್ ಹಾಕಿ ಮಾಡಿದೀನಿ. ಈ ಲಾಂಗ್ ಆನ್ಸರ್ಸ್ ಅಂತೂ ಆಲ್ರೆಡಿ ಸಿಕ್ಕಿದೆ ಅಲ್ವಾ ನಿಮ್ಗೆ. ಈಗ ಆ PDF ಡಿಲೀಟ್ ಮಾಡಿದ್ರು ಅಡ್ಡಿಲ್ಲ, ಬಟ್ ಇದನ್ನ ಇಟ್ಕೊಳ್ಳಿ. ಯಾಕಂದ್ರೆ ಇದ್ರಲ್ಲಿ ಎಲ್ಲಾನು ಕವರ್ ಆಗಿದೆ. ಎಲ್ಲ ಅಂದ್ರೆ ಎಲ್ಲ ಕವರ್ ಆಗಿದೆ. ಓಕೆನಾ? ನ್ಯೂಮರಿಕಲ್ಸ್ ತುಂಬಾ ಕಷ್ಟಪಟ್ಟಿದ್ದೀನ್ರಪ್ಪ. ಮುಗಿತಾ? ಇಲ್ಲ 2 ಮಾರ್ಕ್ ನ್ಯೂಮರಿಕಲ್ಸ್ ಇದೆ. ಸರಿ ಓಕೆ, ಇಲ್ಲಿಗೆ ಮುಗೀತು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.